ಅವನು ಬರೀ ಒಂದ್ ನಂಬರ್ದಾಗ ಮಿಸ್ ಆತು. ಇಲ್ಲ ಅಂದ್ರ ಲಾಟ್ರಿ ಇವತ್ತು ಹೊಡೆದಿತ್ತಪ್ಪ ಅಂದ್ರ ಏನ್ ಕೇಳ್ತೀನಿ ಅನ್ನೋದ ಫುಲ್ ನಾವು ಎಂಜಾಯ್ಮೆಂಟ್ ಮಾಡ್ತಿದ್ನಿ. ಇವತ್ತು ಒಂದ್ ಮುಹೂರ್ತ ಚಲೋ ಇರಕಿಲ್ಲ ಅನ್ಸತಿ ಇವತ್ತು. ಯಾಕೋ ಇವತ್ತ ರವಿವಾರ ಹಣ್ಣಿನ ಗಾಡಿ ಹಚ್ಚಿಲ್ಲಲ್ಲ. ಬಾಪಾ ಕುಂದ್ರ ಏನ್ 2 ದಿವಸ ಬರೀ ಹಣ್ಣಿನ ಗಡೆ ದುಗ್ಸ್ಕೊಂಡ್ ಅಡ್ಡಾಡ್ಲಿ. ನಿನ್ನೆ ಒಂದ್ ಲಾಟ್ರಿ ತಗೊಂಡಿದ್ಲಿ ನಾವ್ ₹1 ಕೋಟಿ ಬರೀ ಒಂದ್ ನಂಬರ್ ಮಿಸ್ ಆತು. ಏನಾರ ಲಾಟ್ರಿ ಹೊಡೆದಿತ್ತ ಅಂದ್ರ ನಾವ್ ನೆಲದ ನಿಂದಿರ್ತರಕೇನ ಇಲ್ಲ ನಾನು. ಏನಂದಿ ನನ್ ದರ್ಬಾರಾಗ ಮುಂದೆ ಮತ್ ಈಗ ನೆಲದ ಮ್ಯಾಗ ಕುಂತಿಯಲ್ಲ. ಈಗ ಲಾಟ್ರಿ ಹೊಡೆದಿಲ್ಲ ಅಂತ ಕುಂತೀನಿ, ಹೊಡೆದಿವ್ರ ನಾ ಯಾಕೆ ಕುಂದಿರ್ತಿದ್ನಿ? ಯಾವ್ಲಿ ಅವ ನಿನ್ಗೆ ಇವತ್ತೈತಿ ಬರೀ ಒಂದ್ ನಂಬರ್ ಹೊಡೆದಿತ್ತು ಅಂತ ತಿಳ್ಕೊ. ನೀವು ನಾವು ದುನಿಯಾ ಮಾಡಿಸ್ಬಿಡ್ತಿದ್ನಿ ಇವತ್ತು ಎಲ್ಲಾರು. ನಾವು ಏನ ₹1 ಕೋಟಿ ಬರ್ತಿತ್ಲೆ, ₹1 ಕೋಟಿ. ನಾವ್ನ ನೀ ಏನ್ ಗೋರ್ಮೆಂಟ್ ನೌಕರಿ ಮಾಡ್ತಿ, ಒಂದ ತರ ಇರ್ತೀನಿ. ತಿಂಗಳ ಪಗಾರ ಬರ್ತೈತಿ, ತಗೊಂಡಿ ತಿಂತಿ ಸಂತಿ ಮಾಡ್ತಿ, ಮತ್ತಿರ್ತಿ ಮತ್ ತಗೊಂತಿರ್ತಿದ್ದಿ. ಮತ್ತ ಇಷ್ಟ ನಿಂತ ಜೀವನ. ನಮ್ದು ಹಂಗಲ್ಲ. ಇವತ್ತು ಹೊತ್ತಗಡೆ ಅದನ್ನಪ್ಪ ಅಂತಂದ್ರ ನಾಳೆ ಕಾಲ್ಗಡೆ ಓಡಾಡಿದ್ರೆ ಓದೈತಿ ನಿನಗ. ಮಂಗ್ಯ ಬಾಳ ಕನಸ್ ಕಾಣಾಕ ಹೋಗ್ಬೇಡ. ಕನಸ್ ಸಾಲ್ವಲ್ಲೋ, ಕನಸ್ ಕಾಣೋದನ ಆತ್ ನಿಮ್ದ. ನೀ ಹಿಂಗ್ ತಿಳ್ಕೊತಿ ಲಾಟ್ರಿ ಯಾರ ಅದೃಷ್ಟ ಯಾರ ಕೈಗಿರೋದ್ ಗೊತ್ತಿರಂಗಿಲ್ಲ. ಬರೀ ಒಂದ್ ನಂಬರ್ ಹೊಳ್ಳಿತ್ತಂದ್ರ ಇವತ್ತಿಗೆ ಬ್ಯಾರೆ ಹಾಕಿತ್ ತೋರು ಸುಮ್ ಕುಂದ್ರು. ನೀ ಹಂಗಂತೇಳಿ ಮನೆಯನ್ನು ಅರ್ಧ ಸಾಮಾನು ಮಾರಿ ಮಗನ ಅದ್ರ ಬೆನ್ನ ಐತಿ. ಏನೇನ್ ಮಾರ್ಬೇಕ ಸಾಮಾನ ಎಲ್ಲಾ ಪೂರ ಮನಿನ ಮಾರ್ಲಿ. ಖರೆ ಒಂದಲ್ಲ ಒಂದ್ ದಿವ್ಸ ಲಾಟ್ರಿ ಒಳಗ ಬರ್ತೇನೆ. ನೀ ಎಕ್ಕಿ ನೋಡ್ ನೀ ಬರ್ದ ಇಟ್ಕೋಬೇಕಾರ. ಅದ ಒಂದಿಲ್ಲ ಒಂದ್ ದಿವ್ಸ ಬೀದಿ ಮ್ಯಾಗ ನೀ ನಿಂದಿರ್ಲಿಲ್ಲ ಅಂದ್ರ ನಾನು ಹೇಳಿದ್ ಕೇಳ್ತಾನ ಮಗನ. ಅದ್ರ ನೀ ಏನಲ್ಲ ನನ್ಗೆ ಹೇಳಾಕ್ ಬಂದಿವೇ ಬುದ್ಧಿವಾದ ಹೇಳಾಕ್ ಬಂದಿರ ನಂಗೆ. ನೀ ಅದನ್ನ ಹೇಳಾಕತ್ತಾನೆ. ನಿನ್ ಬುದ್ಧಿ ನಾ ಏನ್ ಕೇಳಂಗಿಲ್ಲ. ಹೋಗ್ ಶನೇ ಇದೆ ಹೋಗ. ನಿನ್ನಂತವ್ರ ಬಾ ಮಂದಿ ನೋಡ. ನಾನು ನೋಡಿನ ಹೋಗ್ನಿ. ಹತ್ತ ಬೇಡ. ನಿನಗೇನ್ ಗೊತ್ತೈತಿ ಲಾಟ್ರಿದ? ಹೋಗ್ ಶನೇ ಇದೆ ಹೋಗ್. ಬಾಳ ಬೆನ್ನ ಹತ್ತ ಬೇಡ. ಈಗ ಹೋಗ್ ಮೊದ್ಲ ನಾ ಒಂದ್ ನಂಬರ್ ಮಿಸ್ ಆಗೈತೆ ನಾ ತಲೆ ಕೆಡ್ಸ್ಕೊಂಡ್ ಕುಂತೀನಿ. ಮತ್ ನೀ ನನ್ ಬುದ್ಧಿ ಹಾಕ್ ಬಂದೇನ ಶನೇದ್ ಹೋಗ. ಹೌದಳ. ಈಗ ಒಂದ್ ನಂಬರ್ ಮಿಸ್ ಆಗೈತೆ, ಹಿಂದಾಗಡೆ ಪೂರ್ತಿ ನಿನ್ ನಂಬರ್ ಮಿಸ್ ಆಕೈತೆ. ನೋಡ್ಕೊತಾ ಇರ್ನಿ. ಮಿಸ್ ಆಕತ್ತು ಪ್ಲಸ್ ಆಕತ್ತು. ನೀ ಯಾವ್ದು ಕೇಳ್ತಿದನ? ನನ್ ಹಣೆ ಬಾರದಾಗ ಇನ್ನ ಒಂದ್ ಸ್ವಲ್ಪ ದಿವ್ಸ ತಡಿ, ಬರೀ ಸ್ವಲ್ಪ ದಿವ್ಸ ತಡಿ, ಎಲ್ಲಾ ಬದ್ಲಿ ಆಕೈತಿ ನೋಡ್. ನೀ ದೋಸ್ತ್ ಅದಿ ಹೇಳೋ ಹಂಗ ಹೇಳ್ತಾನಿ. ಉಳಿದಿದ್ ನಿನಗ್ ಬಿಟ್ಟಿದ್ ನೋಡಪ್ಪ. ಆಯ್ತು ಹೋಗ್ನಿ. ಏನ್ರ ಮಾಡ್ಕೊಂತ ಹೋಗ. ಇಲ್ಲಿಂದ ಹೋಗ್ನಿ. ನನ್ ತಲಿ ತಿನ್ಬೇಡ ಹೋಗ್ನಿ. ಅದೇನೋ ಅಂತಾರಲ್ಲ ಹಿರಿಯಾರ, ಹೆಗಲ್ ಮ್ಯಾಗ ಶನಿ ಬಂದ್ ಕುಂತಾಗ ಯಾರ್ದು ಮಾತ್ ಕೇಳಂಗಿಲ್ಲ ಅಂತ. ಶನಿ ನಿನ್ನಗ್ ಬಂದ್ ಹೇಳ್ಯಾನ, ನನಗಲ್ಲ. ಈಗ ನನಗೇನ್ ಹೇರಿಲ್ಲ. ಹೋಗ್ ನಿನ್ನ ಮ್ಯಾಗ ಹೇರ್ಯಾನ. ಹೋಗ್ಕೋ ದೋಸ್ತ, ಇನ್ನೊಮ್ಮೆ ಹೇಳ್ತಾನೆ. ಯಾವ್ಲಿ ನಾವು ನನ್ ತಲೆ ನನ್ ಟೆನ್ಷನ್ ನಾ ಅದೇನಿ. ಮತ್ ನೀವು ಬಂದ್ ಹೇಳಾಕೊಂಡ್ ಕುಂತಾನೆ. ಒಂದ್ ನಂಬರ್ ಏ ದೋಸ್ತ, ₹100 ಇದ್ರೆ ಕೊಟ್ಟಾಗೋ. ಲಾಟ್ರಿ ತಗೋದೈತೆ. ಬುದ್ಧಿ ಹೇಳಿ ಮತ್ ನನ್ನ ₹100 ಕೇಳಾಕತ್ತಿ. ಈಗ ಕಾನೂನ್ ಮುಂದೆ ಕಿಮ್ಮೂರಿ ಬಾರಿಸಂಗ ನೋಡ್. ನೀನ್ ಮುಂದ ಬ್ಯಾಡ ತಗೋಪ್ಪ. ನೀನ್ ₹100 ಬೇಡ, ಏನ್ ಬೇಡ. ಹೋಗ್ ನಡಿ. ಶನಿ ಅದೇ ಬೆನ್ನ ಹತ್ತ ಬೇಡ. ಹೇಳ್ತೀನಿ ಕೇಳ. ಲ್ಯಾಟ್ರಿ ಬೆನ್ನ ಹತ್ತ ಬೇಡ. ಬಾಟ್ ಕೆಟ್ಟ ಅನುಭವ ಉಂತಿ. ಒಮ್ಮೆಲ್ಲ ಒಮ್ಮೆ ನನ್ನ ಕಡೆನ ಬರ್ತೀನಿ ನೋಡ್ಕೊಂತ. ಆಯ್ತಾ ಬಂದಾಗ ನೋಡ್ಕೊಂತೆ. ಹೋಗ್ ನೋಡಿ. ಹೋಗೋಗ್ ಶನಿ ಇದ್ದ ಹೋಗಿ. ಇವ್ನ್ ₹100 ಕೇಳತ್ತೇನ. ನಾನು ₹100 ಹುಟ್ಟು ಲಾಟ್ರಿ ಹೆಂಗ್ ತಗೋರಿ ಮರ. ನನಗಾರ ತಲೆ ಕೆಟ್ಟ ಹೋಗೈತಿ. ಮುಂದಿನಾರು ನೋಡ್ರಿ ಫುಲ್ ಐತೆ, ಬೀಳತೈತೆ. ನೆಕ್ಕಿ ಲಾಟ್ರಿ ಹೊಡಿತೈತೆನ. ಯಾರ್ದು ಮರ ಫೋನ್ ಇದು? ನಾನು ಹೆಂದ್ ಫೋನ್ ಹಚ್ಚ. ಅಲ್ವಾ ಏನ ಸಕ್ರಿ ತಗೊಂಬರ್ಬೇಕು? ಹೋಗ ಏನ್ ಸಕ್ರಿ ತಗೊಂಬರ್ಬೇಕ? ನೀನ ನನಗ ಲಾಟ್ರಿ ತೊಗೊಳಕ್ ರೊಕ್ಕಿಲ್ಲ ಅಂತ ನಾ ಸಾಯತೀನಿ. ಸಕ್ರಿ ತಗೊಂಬರ್ಬೇಕಂತ ಏನಾಗತ್? ಒಂದ್ ವಾರ ಬಿಡು. ಸಕ್ರಿ ಚಾ ಕುಡಿದ್ ಬಿಡು. ನಾವ್ ಸಾಯ್ತೇವನ ಒಂದ್ ವಾರ ಕುಡಿದ್ ಬಿಟ್ರೆ. ನಮ್ ಚಾ ಕುಡಿದ್ರ ಕ್ಯಾನ್ಸರ್ ಬರ್ತದ. ಮನ್ ಟಿವ್ಯಾಗಾರ ನೋಡಿನ. ಮತ್ ನೀ ಸಕ್ರಿ ತೊಂಬ ಚಾ ಬಿಡು ತೊಂಬ ಅನ್ಕೊಂತ ನನ್ನ ಕಡೆ ಏನ ಆಗೋದಿಲ್ವಾ? ನನ್ ಕಡೆ ರೊಕ್ಕಿಲ್ಲ. ಮೊದ್ಲ ನೀವು ತಲೆ ತಿನ್ನಕ್ ಹೋಗ್ಬೇಡ. ಇದೊಂದ್ ವಾರ ಬಿಟ್ಟು ಬಿಡಿ. ಏನಾಗಲ್ಲ. ಸಾಯಂಗಿಲ್ಲ ಏನಾಗಲ್ಲ. ಇಡು ಸೆನ್ಯಾಕಿದ್ ಇಡಪ್ಪ. ಮೊದ್ಲ ಲಾಟ್ರಿ ತೊಗೊಳಕ್ ರೊಕ್ಕಿಲ್ಲ ನಾ ಸಾಯ್ತೀನಿ. ಸಕ್ರಿ ತೊಗೊಂಬರ್ಬೇಕಂತ. ಈಗಿನ ಮಂಜುಳ ಒಂದ್ ಕಪ್ ಚಾ ತಗೊಂಬಲೆ. ಏನಂದಿ ಚಾ ಬೇಕು ನಿಂಗ? ಹಂಗೆ ಯಾಕೆ ಬರತಿ? ದೇವ್ ಬಂದಾಗ ಮೈಯಾಗ ದೇವ್ ಬಂದಾಗ ಸ್ವಲ್ಪ ಸಮಾಧಾನ ಬಂದ್ ಕೇಳ. ಚಾ ಬೇಕು ಏನೀಗ? ಏನಂದ್ರೆ ಇನ್ನೊಂದ್ಸಲ ಹೇಳ. ನೀನ್ ನಾವ್ 2 ಸಲ ಹೇಳ್ಬೇಕು. ನಂಗೆ ಚಾ ಮಾಡ್ಕೊಂಬ ಅಂತ ಹೇಳಿಲ್ಲ. ಹೊಳ್ಳಿ ಅದನ್ನ ಹೇಳಿ. ನಿನ್ನೆ ಏನ್ ಮಾತಾಡಿದ್ರು ಸ್ವಲ್ಪ ನೆನಪನ ಹೇಳ್ರಿ. ಸ್ವಲ್ಪ ಏನಿಂದ ನಾನ ನಿನ್ನೆ ಏನಂತ ನೆನಪಿಲ್ಲ?
ನನಗೆ ನೆನಪಿಲ್ಲ. ಒಂದ್ ವಾರ ಚಾ ಕುಡಿಲಿಕ್ಕ ಏನ್ ಸಾಯಂಗಿಲ್ಲ ಅಂದಿರ್ಲ ಮತ್ ಚಾ ಕುಡಿದ್ರ ಕ್ಯಾನ್ಸರ್ ಬರ್ತೈತಂತ. ಕೆಬರೇಸಿ ಕ್ಯಾನ್ಸರ್ ಅನ್ನೋದು ಶುಗರ್ ಅದ ಅಂದಾಕು ಬರಂಗಿಲ್ಲ. ಎಲ್ಲರ ಒಂದ್ ಸ್ವಲ್ಪ ಬೆಲ್ಲ ಇಲ್ಲ ಐತನ ಹಾಕೊಂಡ್ ಮಾಡ್ಕೊಂಡ್ ಬರೋ ಏನ ಬೆಲ್ಲನ ಎಲ್ಲಿ ತರ್ಲಿ? ಅಲ್ಲೆಲ್ಲ ಒಂದ್ ರೇಷನ್ ಏನಿಲ್ಲ ಮನ್ಯಾಗ ಗೊತ್ತೈತಿ. ಕೆಲಸ ಮಾಡಂಗಿಲ್ಲ, ಬರೀ ಆಡ್ಕೊಂಡ್ ಹೊಕ್ಕಿ. ತಡಿ ಬರೀ ಲಾಟ್ರಿ ಹೊಡಿಲಿಲ್ಲಪ್ಪ ಒಂದ್ ಹೆಂಗಾಕತ್ತೆ ಅಂತ ನಮ್ ಜೀವನ ಫಸ್ಟ್ ಕ್ಲಾಸ್. ಇವತ್ತು ಇಲ್ಲಿ ನೆಲ್ದಾಗತ್ತೀವಿ, ನಾವ್ ಮೇಲೆ ಇರ್ತೀವಿ ಮ್ಯಾಲೆ ಏನ್ ಮ್ಯಾಲ ನೋಡ್ತಿ ಏನ್ ಮನ್ಯಾಗ ಒಂದ್ ಸಾಮಾನ್ ಎಲ್ಲ ಮಾಡ್ಕೊಂಡ್ ಹಳ ಹಚ್ಚಿದಿನ. ನೀವ್ ಓದಾಡ್ಬೇಕಲ್ಲ ಹತ್ತು ಹೋಗ್ತದ ಚಂದಾಗ ಗಂಡಗ ನೀವು ಲಾಟ್ರಿ ತುಂಬಾ ಹತ್ತೈತಿ ಅಂತೇಳಿ ನಮ್ಗೆ ಹೇಗ್ ಕಳ್ಸ್ಬೇಕ್ ನೀ. ಹೋಗಿ ದುಡ್ಡು ತಿನ್ನಕ್ ಕಲ್ಕೋ. ಏನ್ ಲಾಟ್ರಿ ಆಡ್ತಿ? ಈಗ ದುಡ್ಡು ಸಾಕಾಗೈತ್ ನನಗ. ಏನ್ ದುಡ್ದಿ? ಮತ್ತೇನ್ ಹಣ್ಣು ಮಾಡ್ತೀನಲ್ಲೇ, ಹಣ್ಣು ಮಾರೋ ಮುಂದೆ ಒತ್ತಿ ರಗಡ ಐತ ನನಗ. ಒತ್ತೋದಲ್ಲ ಬಿಡ್ನಾಸ್ತಿ ಅದ, ದುಗಿಸ್ಕೊಂತ ಹೋಗ್ಬೇಕದ್ರ ಗಾಡಿ. ಮತ್ ನಾ ದೂಸ್ಕೊಂಡ್ ಹೋದ್ರೆ ಮತ್ತ ಹಣ್ಣು ಮಾರಿ ಬರ್ತೀನಿ, ನೀ ಮಾರಿ ಬರ್ತೀನಿ, ನನಗೇನ್ ಗೊತ್ತಿಲ್ಲ ಅದ. 8 ವರ್ಷ ಹಣ್ಣು ಮಾರಿದಿ? 25 ವರ್ಷ ಬರೀ ಹಣ್ಣ ಮಾರಾತೀನಿ ನಾ ಬರೀ. ನನ್ ಮುಂದೆ ಹೇಳಕ್ ಹೋಗ್ಬೇಡ ತಗೋ. ಈಗ ಹೋಗಿ ಚಾ ಮಾಡ್ಕೊಂಬರೋ, ಸುಮ್ನೆ ಮಾತಾಡಕ್ ಹೋಗ್ಬೇಡ ನನಗ. ಇಲ್ಲಂದ್ರೆ ಎಲ್ಲಿ ಮಾಡ್ಲಿ ನಾನು? ಏನ್ ಹೇಳ್ಬೇಕು ನಿನಗ? ಮತ್ ಮಾಡ್ಕೊಂಬರ್ ಎಲ್ಲ ಒಂದ್ ಮೂಲ್ಯಾಗ ಇರ್ತೈತ್ಲ. ಎಲ್ಲ ಏನ ಮನ್ಯಾಗ ಒಂದ್ ಏನೇನ ಇಲ್ಲ, ಒಂದಿಷ್ಟು ಕಾಳು ಅಕ್ಕಿ ಸಬೇಕೇನ್ ಮನ್ಯಾಗ? ಏನೇನಿಲ್ಲ ಎಲ್ಲಾ ರಗಡೈತೆ. ಏನೈತಿ? ನಮ್ಮ ಅಪ್ಪ ಕೊಟ್ಟಿದ್ದೊಳ ಕಾಟ ಎಷ್ಟು ಚಂದ ಇತ್ತ, ಅದ್ರ ಮಾರಿ ಎಲ್ಲಿ ತಗೊಂಬಂದಿ ಆಮ ಹೊಲಸಿನ ನೋಡಿಲ್ದ ಏನ ಹಂಗೈತ್ ನೋಡ್ ಕಾಟ. ಅದ ಕುಂದ್ರ ಹೇಳಕೈತ್ ನೋಡ್ದ. ಅದ ಅಯ್ಯಾಡ್ಲಿ ಬಿಡ್ಲಿ ಒಟ್ ಕುಂದ್ರಾಕ ನಡಿಯೈತಿಲ್ಲ. ನೀ ಏನಂದ್ ಹೇಳ್ತಿ ಬರೀ ಇಲ್ಲಿ ಬಂದ್ರ ಬಾಯ್ ಕುಂದ್ರ ಕುಂದ್ರಟ. ಯಾಕೆ ಸಾಯಾಗತಿ? ಎಲ್ಲಿ ಸಾಮಾನು ಹೋಗ್ಯಾವ ಅದು ಹೋಗ್ಯಾವ ಅಂತ ಹೇಳಿ ಕೆಲಸ. ಏನ್ ಓದಿದ್ರೆ ಏನ್ ನಮ್ಮ ಮನ್ಯಾಗ ಹೇಳ್ರಿ? ಒಂದ್ ವಾರ ತಡಿ ಬರೀ ಒಂದ್ ವಾರ. ನನ್ನ ನಸೀಬ ಮುಂದಿನ ವಾರ ಐತೆ. ಒಂದ್ ಲಾಟ್ರಿ ಹೊಡಿತಂತ ತಿಳ್ಕೊ, 1 ಕೋಟಿ ರೂಪಾಯಿ ಬರ್ತೈತೆ. ಆರಾಮ್ ಜೀವನ, ಏನ್ ಬೇಕೆಲ್ಲ ತೊಗೊಂಡ್ರ ಅಂತ. ನಾನು 6-7 ವರ್ಷ ಆತ್ ನೋಡಾಕತ್ತೇನಿ. ಹಿಂಗ ಅನ್ಕೋತಾರ ಬಂದಿರಿ ಕರೆ. ಅದ್ರ ಬರ್ವಾತ ಮನ್ಯಾಗಿನ ಸಾಮಾನ್ ಒಂದೊಂದೊಂದು ಹೊಂಟ ಬಿಟ್ಟಾವ. ಇನ್ನೊಂದ್ ವಾರ ತರ್ಕೊ, ಒಂದ್ ವಾರ ತರ್ಕೊ. ಬರೀ ಯಾಕೆ ಇಷ್ಟು ಓದ್ರಾತಿ? ಒಂದ್ ವಾರ ಬರೇ. ನೀವ್ ಸ್ವಲ್ಪ ಅರ್ಥ ಮಾಡ್ಕೋರಿ, ನಮ್ದ ಜೀವನ ಐತಿದ, ನಾಟಕ ಅಲ್ಲ. ಏನೋ ಸ್ವಲ್ಪ ಮನೆ ಜವಾಬ್ದಾರಿ ತಗೋರಿ ಸ್ವಲ್ಪ. ಮತ್ ನಾವೇನ್ ಹುಡುಗಿ ಮಾಡತ್ತೀವಿ ಇಲ್ಲೇ? ನಮ್ದು ಜೀವನ ಇದೆ, ನನಗೂ ಗೊತ್ತೈತೆ. ಜೀವನ ಹಿಂಗ್ ಮಾಡ್ತಾರೆ ಮನೆಯಿಂದ ಸಾಮಾನ್ ಮಾಡ್ಕೊಂತ. ಈಗ ಸುಮ್ಮನೆ ಹೊಂಟ ತಲಿ ಯಾಪ್ ಮಾಡ್ಬೇಡ. ಇವತ್ತ ನಿನ್ ಬರೀ 1 ನಂಬರ್ದಾಗ ಹೋಗೈತಿ, ಬರೀ 1 ನಂಬರ್ದಾಗ. ಈ ಮುಂದಿನ ನಾಳೆ ಒಂದ್ ಲಾಟ್ರಿ ನಾ ಹೇಳಾಕತ್ತೇನಿ ಕೇಳ. ಚಲೋ ಅಲ್ಲ ಆಡೋದಿದ, ಸ್ವಲ್ಪ ಅರ್ಥ ಮಾಡ್ಕೋರಿ. ಆಯ್ತು. ಮನ್ಯಾಗ ಒಂದ್ ಅಕ್ಕಿ ಕಾಲಿಲ್ಲ ಮನ್ಯಾಗ. ನಾ ಹೆಂಗ್ ಅದನ್ನ ವಿಚಾರ ಮಾಡ್ರಿ ಸ್ವಲ್ಪ ನಿಮ್ ಜೊತೆ. ನಾನು ಅವಾಗ ಮನ್ಯಾಗ ಹೆಂಗ್ ಇದ್ದಿ ಗೊತ್ತೈತಿ? ನಿಮ್ನ ಮಾಡ್ಕೊಂಡ್ ಬಂದೇನಂತ ಜೀವನ ಮಾಡಾಕತ್ತೇನಿಲ್ಲ ನನ್ ಜೊತೆ. ನಾ ಏನ್ ಅಂದೆ ನಿನಗ? ಹಿಂಗಾದ್ರೆ ಹೆಂಗ್ರಿ? ನಾ ಹೆಂಗಿರ್ಲಿ? ಮನ್ಯಾಗ ಒಂದ್ ಕಪ್ ಚಾಕು ಗತಿ ಇಲ್ಲ ಮನ್ಯಾಗಿಲ್ಲ. ಇನ್ನೊಂದ್ 4 ದಿವ್ಸ ತಡ್ಕೊ ಬರೇ. 4-5 ದಿವ್ಸ ಬರೇ. 2 ದಿವ್ಸ ತಡ್ಕೊಂಡಿಲ್ಲ, ಒಂದ್ 4 ದಿವ್ಸ ತಡ್ಕೊ. ಲಾಟ್ರಿ ಹತ್ತಿಲ್ಲ ನೀ ಹೇಳಿದಕ್ಕೆ ಎತ್ತನ ಹೋಗ. ಅದ್ ಯಾವಾಗ ಹತ್ತೈತೋ ಯಾರು ಗೊತ್ತ. ನನ್ನ ಇನ್ನು ನಾವೇ ಬಾಕಿ ಉಳಿತ ನಿಮ್ಗೆ ಅಟ್ಟ. ಹಂಗೆಲ್ಲ ಮಾತಾಡ್ಬಾರ್ದು. ಹೋಗ್ ಒಂದ್ ಏನ ಸಣ್ಣದ ಚಾರ ಒಂದ್ ಇದು ಶರ್ಬತ್ ಮಾಡ್ಕೊಂಬರ್ ಹೋಗದ. ಈ ಸಕ್ಕರೆ ಇಲ್ಲ ಶರ್ಬತ್ ಎಲ್ಲಿ ಕುಡಿದೆ? ಇವಾಗ ಒಳಗರ ಹೋಗ್ ನೆಟ್ಟ ಒಳಗ ಹೋಗ್. ಏನಲ್ಲೇ ಮೂಲ್ಯಾಗ ಬಿದ್ದು ಬುದ್ಧಿ ನೀಟ ಏನಾರ ಐತಿಲ್ವ? ಮತ್ತೆ ಶರ್ಬತ್ ಮಾಡ್ಕೊಂಬ ಅಂತ ಹೇಳಕತ್ತೇನೆ. ಸಕ್ಕರೆ ಇಲ್ಲ ಅಂತ ಹೇಳ್ಯಾರ ನೋಡ್ರಿ. ನಾ ಒಂದ್ ಸೀರಿಯಸ್ ಆಗಿ ಒಂದ್ ಮಾತು ಹೇಳ್ತೇನೆ. ಕರೆ ಇದನ್ನ ಮಜಾಕ್ ತಗೋಬರಿ, ಸ್ವಲ್ಪ ಸೀರಿಯಸ್ ಆಗಿ ಕೇಳ್ರಿ ಅದನ್ನ. ಆಯ್ತು ಹೇಳ. ಇಲ್ಲ ಈಗ ಹಿಂಗ ನೀವ ಮನ್ಯಾಗಿನ ಸಾಮಾನ್ ಮಾಡ್ಕೊಂತ ಹೋದ್ರ ನೀನು ಉದ್ದಾರ ಆಗಂಗಿಲ್ಲ, ಇದು ನನ್ನ ಉದ್ದಾರ ಮಾಡ್ಕೊಡಂಗಿಲ್ಲ. ನೀವ ಏನ ಟಿವಿ ಒಳಗ ಒಬ್ರ ಬ್ರಹ್ಮಾಂಡ ಸ್ವಾಮೀಜಿ ಅಂತ ಅದಾರ್ರಿ. ಅವ್ರದ ಪೆಳ ನೋಡೇನ, ಅವ್ರದ ನಂಬರ್ ಬರ್ದಿಟ್ಕೊಂಡೇನ. ಅವ್ರನ್ನ ಕೇಳ್ತೇನ. ಅವ್ರೆಲ್ಲ ಸುಳ್ಳು ಹೇಳ್ತಾರ ಬಿಡ, ಅವ್ರದೇನ್ ಕೇಳ್ತಿ? ಅವ್ರ ಸುಳ್ಳು ಹೇಳಂಗಿಲ್ರಿ, ಖರೆ ಇಂಥವ್ರಗ ಎಷ್ಟೋ ಜನ ಇದನ್ ಮಾಡಿದಾರ. ಅವ್ರಿಗೆ ನಾಳೆ ಕೇಳ್ತೇನೆ. ಅವ್ರ ನಂಬರ್ ಹತ್ತಂಗಿಲ್ಲ ಲಗುನ ಆಗ್ತಾವ. ನನ್ನ ಫ್ರೆಂಡ್ಸ್ ಹಚ್ಚಿದಾರ, ಅವ್ರೆಲ್ಲ ಚಲೋ ಆಗಿದಾರ ಈಗ. ಆಯ್ತು ಅವ್ರವ ಏನು ಮಾಡ್ತೀವಿ ಮಾಡ. ನಾ ಹೇಳ್ದಂಗ ನೀವು ಕೇಳೋದಷ್ಟ ಕೇಳಾತೀನಲ್ಲ. ಈಗ 7-8 ವರ್ಷದ ಅದನ್ನ ಮಾಡ್ತೀನಿ. ಏನ್ 7 ವರ್ಷದ ಬೇಸ್ಕೋಬೇಡಪ್ಪ. ಆಯ್ತು ಬಿಡು. ಮತ್ತೆ ಹೋಗಿ ಪುರಾಣ ಓದ್ಬೇಡಿ ನೀನು. ನಾಳೆ 8 ಗಂಟೆ ಕುಂಡ್ರಬೇಕು. 8 ಗಂಟೆ ಬಂದು ಕುಂದಿರ್ತಾನೆ. 7:30 ಅಂದ್ರೆ ಕುಂಡ್ರದು ಬೆಳಿಗ್ಗೆ. ಬೆಳಗ್ಗೆ ಆಯ್ತು ಕುಂಡಿರ್ತೀನಿ ತಗೋ. ನಾ ಮಾತಾಡ್ತೇನೆ. ನಾ ಹೇಳ್ದಂಗ ನೀವು ಕೇಳೋದಷ್ಟ. ಆಯ್ತು ಕೇಳ್ತೀನಿ ತಗೋ. ಈಗ ಒಂದ್ ಏನಾರ ಮಾಡ್ಕೊಂಬೋದು. ಮತ್ತು ಸ್ವಾಮಿ ಗಿಡಿದ್ದಂಗ ಐತೆ ಆಯ್ತು. ಏನು ಮಾರಾಯ, ಬರೀ ಈ ಬಾಟ್ಲಿ ನೋಡೋಣ ನನಗೆ ಹೊರಗೆ ಹೋಗ್ಬೇಕು ಅನ್ಸಾದತ್ತಿ. ಈ ಸೋಡಾ ನೋಡೋಣ ನನಗೆ ಬಾರ ಅಂಗಡಿ ನೆನಪಾಗತ್ತೈತಿ. ಅದ್ರಾಗ ಲಾಟ್ರಿ ಒಂದ್ ಸರಿಯಾಗಿ ಕುಂತಿಲ್ಲ, ತಿಳಿ ಎರ ಕೆಟ್ಟ ಹೊಂಟು ಬಿಟ್ಟೈತಿ. ಈಗ ಕೇಳ್ಬೇಕು ಹೇಂತಿ ನೋಡ್ರ ಮನಿ ಬಿಟ್ಟು ಹೋಗ್ಬೇಡ ಸ್ವಾಮಿಗಳು ಬರ್ತಾರ, ಮನಿ ಬಿಟ್ಟು ಹೋಗ್ಬೇಡ ಸ್ವಾಮಿಗಳು ಬರ್ತಾರ ಅಂತೇಳಿ ಇವತ್ತು ಬೆಳಗ್ಗಿಂದನ ತಲಿ ತಿನ್ನಾತಾಳಿಕಿ. ಏ ಮಂಜುಳಾ, ನೋಡ ನನಗ್ ಮನ್ಯಾಗ ಇದ್ದಿದ್ದ ಬ್ಯಾಸರ ಐತೆ. ನಾ ಹೊರಗೆ ಹೋಗ್ಬರ್ತೇನ ಒಂದಿಟ್ಟ. ಈಗ ಎಲ್ಲೂ ಹೋಗೋದಿಲ್ರಿ. ಸಂಗೋಳ ಫೋನ್ ಮಾಡೀನಿ, ಬರಾಕತ್ತಾರ ಅವ್ರ. ಹೇಳೇನ ನೀವು ಇವತ್ತು ಎಲ್ಲೂ ಹೋಗಂಗಿಲ್ಲ. ಇಲ್ಲೇ 3 ದಿವ್ಸ ಆತ. 3 ದಿವ್ಸದಿಂದ ನಾನು 4 ಗಂಟೆಗೆ ಎಬಿಸ್ ಕ್ಯಾಸ್ ಕುಂಡ್ರಸಾಗತ್ತಿ. ಸ್ವಾಮಿಗಳು ಬರ್ತಾರ, ಅವ್ರ ನೋಡ್ಬೇಕು, ಮಾತಾಡ್ಬೇಕು ಅಂತ ಹೇಳಿ ಕ್ಯಾಸ. ನಮ್ದ ಮನಿ ಚಲೋ ಆಗ್ಬೇಕು ಬ್ಯಾಡೋ. ಬರೇ ಒಂದ್ ಲಾಟ್ರಾಗ ಐತಿ ನಮ್ ಚಲೋ ಆಗೋದು ಬಿಡುದು. ಏನ್ ಸ್ವಾಮಿಗಳು ಕರ್ಸಾತಿ ಅವ್ರೆಲ್ಲ ಹೇಳ್ತಾರ, ಅವ್ರು ಹೇಳ್ದಂಗ ಅರ್ಥ ಮಾಡ್ಕೋರಿ. ನೀನ್ ಯಾವಾಗ ಬರ್ತಾರ ಅವ್ರ? ಇನ್ನ ಯಾವಾಗ ನಿನ್ಗೆ ಏನ್ ಅರ್ಜೆಂಟ್ ಐತಿ? ದೋಸ್ತ್ ಹಾದಿ ಕಾಯಕತ್ತಾರನ?
ಮತ್ತೆ ಈಗ ಎಷ್ಟೋ ತನ ಕುಂದ್ರಿಲ್ಲ ಮನ್ಯಾಗ ದೇವ್ ಕುಂದಂಗ ಕುಂತಿನ. ಈಗ ನಾ ಹೇಳು ಮಟಾನು ನೀ ಎಲ್ಲಿ ಹೊರಗ್ ಹೋಗ್ದಂಗ. ನನಗದ ಗೊತ್ತಿಲ್ಲ, ನೀವ್ ಮೊದಲ ಅವ್ರ ಸ್ವಾಮಿಗಳು ಕರ್ಸು ಹೋಗ್ನಿ. ಅವ್ರೇನ್ 20 ಸಲ ಫೋನ್ ಮಾಡಿ ಖಾಲಿ ಕೂತಿರಂಗಿಲ್ಲ. ನಮ್ ಫೋನ್ ಎತ್ಕೊಕ ಬರ್ತಾರ ಸುಮ್ಮನೆ ಹಿಡ್ಕೋ. ಅದಕ್ಕೆ ಏನೇನು ಸಾಮಾನ್ ನಮ್ ಮನಿಗ್ ಬರಾಕತ್ತಿದ್ದ ಒಂದು ದೇವ್ರ ಬಂದಂಗ ಆಗದೈತೆ. ಸುಮ್ಮ ಇರ. ಆತವ ನಿನಗ್ ಸಮಾಧಾನ ಆಕೈತಿಲ್ವ, ಅದೇನ ಮಾಡ್ಕೊಂತ ಹೋಗ. ಅವ್ರ ಸ್ವಾಮಿಗಳು ಬರ್ತಾರ ಅನ್ನತ್ತಿಲ್ಲ, ಮತ್ತ ಅವ್ರ ಸಾಮಾನ್ ಗೀಮಾನ್ ಏನ್ ತೊಗೊಂಬಾರ ಅದನ್ನ ತಗೊಂಬಂದಿಟ್ಟೇನೆ ಎಲ್ಲ ಅದನ್ನು ಮುಗಿಸಿ. ಯಾಕಂದ್ರೆ ನೀ ಗೊತ್ತ ನನಗ ಹೋದ್ರ ಅತ್ತ. ಆಯ್ತು ಹೋಗುವ. ಕಡೆ ಆಯ್ತ ರೊಕ್ಕ ನನಗ ರೊಕ್ಕ ಇದ್ರ ತಾ ನನಗ. $1 ಇಲ್ಲ ಕಿಶೆದಾಗ ಹೋಗಿ ಸುಮ್ಮನೆ ತಲಿ ತಿನ್ಬೇಡ. ಮತ್ತೆ ಎದಕೊಂಡಿ ಹೊರಗ ಅದು ಗಂಡ್ಮಕ್ಳು ವಿಚಾರ. ನೀನ್ ಹೇಳ್ಕೊಂತ ಕುಂದ್ರದೈತ ಬೇಡ ಸುಮ್ಮ ಕುಂಡ್ರು. ನಾ ಎಲ್ಲಿ ಹೊರಗೆ ಹೋಗೋಣ ಮಟ ಹೋಗಂಗಿಲ್ಲ. ಮನ್ಯಾಗ ಹೋಗ್ನಿ ನೀ ಪೈಲಾ ಕರ್ಕೊಂಡ್ಬರು ಸ್ವಾಮಿ. ಎಲ್ಲಿ ಹೋಗಂಗಿಲ್ಲ ಮನಿ ಬಿಟ್ಟ. ಇಲ್ಲ ಕುಂಡಿರ್ತಂತ ಹೋಗತ್ತ. ನನಗರ ಇರಾಕ್ ಆಗ್ವತ್ತು ಮರ್ಯಾಗ. ಮಂಜಳ ಅವ್ರು ಫೋನಾರ ಮಾಡು ಮಾರಾಯ. ಯಾವ ಸ್ವಾಮಿ ಲಗುನ ಕರೆಸ್ತಾವಂಗ. ನಾವು ಕೆಲಸ ಇರಂಗಿಲ್ಲ, ಬಗ್ಸಿರಂಗಿಲ್ಲ, ಹೋಗಿ ತಿಯಾಕ್ ಕುಂಡಿರ್ತಾವ ಮುಂದ. ಇವ್ ಮನ್ಯಾಗ ಹೆಣ್ಮಕ್ಳು ಅವ್ರು ನೋಡಿ ಕ್ಯಾಸ ಅವ್ವ ಸ್ವಾಮಿಗಳು ಬಂದಾರ, ಹಂಗಾಗೈತಿ ಹಿಂಗಾಗೈತಿ ಅಂತ ತಲಿ ಕೆಡಿಸ್ಕೊಂಡು ಮನ್ಯಾಗಿನ ಗಂಡ ಮಕ್ಳಿಗೆಲ್ಲ ತಲಿ ಕೆಡಿಸಿ ಅವರು ತಲಿ ಕೆಡಿಸ್ಕೊಂಡು ನಮಗ್ ತಲಿ ನಿಗ್ರಹ ಆಗ್ಬಿಟ್ಟಾರ. ಅವನ ಹೆಸರು ಏನಂತ? ಭವ್ಯ ಬ್ರಹ್ಮಾಂಡ ಕಸಬರ್ಗಿ ಸ್ವಾಮಿ ಅಂತ. ಏನ್ ಹೆಸರು ಆಯ್ತು, ಭವ್ಯ ಬ್ರಹ್ಮಾಂಡ ಕಸಬರ್ಗಿ ಸ್ವಾಮಿ ಅಂತ. ಹಿಂಗ ಯಾವ ಇಟ್ಕೋತಾನ? ಇವ್ ಬುದ್ಧಿ ಇಲ್ಲ ಏನಿಲ್ಲ, ಬರೀ ಹೆಸರು ಕೇಳ ಗೊತ್ತಾಗತ್ತ ಅವ ಬೊಂಗಿ ಸ್ವಾಮಿ ಅಂತ ಹೇಳಿ ಕ್ಯಾಸ. ಮತ್ ಇವು ಅಂತವ್ರ ನಂಬಿಕೆ ಮನಿ ಕರ್ಸಾಕ್ ನಿಂತ ವ್ಯಕ್ತಿ ಬಂದರ ಬರ್ಗಪ್ಪ. ಅವನು ಎಂತವ ನಾನು ನೋಡ್ಬಿಡ್ತೇನೆ. ಕಸಬರ್ಗಿ ಸ್ವಾಮಿ ಅದವನು, ಅವನ ಕಸಬರ್ಗಿ ಅದವನು ಯಾವ ಗೊತ್ತ? ಬರ್ಲಿಗಪ್ಪ ಮಾಡ್ತೀನಿ. ಮತ್ತ ಈಕೆನಾರ ಬಿಡ್ತೀನಲ್ಲ ಅವನಾರ ಬಿಡದ್ ಕಳಿಸ್ತೇನೆ. ಸ್ವಾಮಿಗಳು ಬಂದ್ರ ಏನ್ರಿ? ಬಂದ್ರೆ ಮಲ್ಕೊಂಡಿಲ್ಲ. ಬ್ರಹ್ಮಾಂಡ ಕಸಬರ್ಗಿ ಸ್ವಾಮಿ ಅಂದ್ರೆ ಅವ್ರ ನೋಡ್ರಿ. ಅಲ್ಲಿ ಏನ್ ಕಸಬರ್ಗಿ ತಗೊಂಬರ್ತಾರ ಸ್ವಾಮಿ ಅವಾಗ್ ಮಾಡ್ಬೇಡ ಕೇಸ್ಕೊಂಡಾರ. ನೋಡು ಸ್ವಾಮಿ ಅನ್ಸತ್ತ ನಿಗ. ಕಪ್ಪ ಅವ್ರದ್ದು ಏನ್ ಪವಾಡ ಎಷ್ಟೈತ್ ಗೊತ್ತೈತ್ರಿ. ಬಾ ಮುಚ್ಕೊಂಡ್ ನಮಸ್ಕಾರ ಮಾಡ ಬಾ. ನೋಡ್ರಿ ತಾಯಿ, ನಾವ್ ಹೆಣ್ ಮಕ್ಳ ಕಡೆಯಿಂದ ಮುಟ್ಟಿಸ್ಕೋಂಗಿಲ್ಲ. ಧೋರಣೆ ನಮಸ್ಕಾರ ಮಾಡ್ರಿ. ಅವ್ರ ನಮಸ್ಕಾರ ಬ್ಯಾಡ ಬಿಡು, ಹೋಲಿ ಬಿಡ. ನೀನಾರ ಮಾಡಲ್ಲ ಬ್ಯಾಡ ಅಂತಾರ. ಬರ್ರಿ ಸಂಘ ಒಳಗ್ ಬರ್ರಿ. ಒಳಗ್ ಬರ್ರಿ. ತಾಯಿ, ಈ ಮನೆಯಲ್ಲಿ ಒಂದು ಸಮಸ್ಯೆ ಇದೆ. ಹಂಗ್ಯಾಕ್ ಮಾಡಿರಲ್ಲ ಕರೆಂಟ್ ಕಾಗಿ ಗಿಚಾರ ಮಾಡಾಕ್ತಾನ. ನನ್ಗೂ ಅಂಜುಪುರ ಮತ್ತ ಏನೋ ಸಮಸ್ಯೆ ಐತಿ ಅಂತೇಳಿ. ಏನ್ ಸಮಸ್ಯೆ ಐತಿಲ್ಲ? ಸಮಸ್ಯೆ ಇಲ್ರಿ. ಅವ ದಿವ್ಯ ದೃಷ್ಟಿ ನೋಡಿದಾರ್ರಿ ಅವ್ರ. ದಿವ್ಯ ದೃಷ್ಟಿ? ಅಷ್ಟ ಪವಾಡ ಐತ್ರಿ ಅವ್ರದ. ಏನ್ ನನಗೇನ್ ನಂಬಕ್ ಆಗತ್ತವ. ಕರಿ ಒಳಗ್ ಕರಿ. ಸುಮ್ಮನೆ ಅಂತದೇನೈತ್ರಿ ಸ್ವಾಮೀಜಿ? ತಾಯಿ, ಒಂದ್ ಲಿಂಬೆ ಅಂತ ತೊಂಬರ್ರಿ. ಲೇ ಆ ಸ್ವಾಮಿಗೆ ಶರಬತ್ ಬೇಕಾಗೈತ ನೋಡ್ಲಿ, ಅದಕ್ಕೆ ಲಿಂಬೆ ತಗೊಂಬರತಾನವ. ನೀನ ಮೂಳ ಅವ್ರ ಏನ್ ಹೇಳತ್ತಾರ ತಂದು ಕೊಡ. ಲಿಂಬೆನ್ ಹೇಳಕತ್ತಾರ ತಂದು ಕೊಡ. ನಿನ್ಗೆ ಏನ್ ತಿಳಿತೈತಿ? ಈಗ ಲಿಂಬೆನ್ ತಗೊಂಬಂತಾನ, ಆಮೇಲೆ ಒಂದ್ 19 ತಗೊಂಬಂತಾನ. ಮುಚ್ಕೊಂಡ್ ಕುಂಡ್ರ ಅವ್ರ ಪವಾಡ ನಿನ್ಗೆ ಏನ್ ಗೊತ್ತೈತಿ? ನಮ್ಗೆಲ್ಲಾ ಗೊತ್ತೈತಿ. ಆಯ್ತು ತಂದ್ ಕೊಡ್ತೀನಿ. ಅವ್ರ ಮುಂದ್ ನಗತ್ತಿ ನಾಚಕ್ ಬರಂಗಿಲ್ಲ ನಿನಗ. ಕೊಡವಂಗ ನೀವು ಕೊಡ್ರಿ ನನ್ ಕಡೆ ಮುಟ್ಟಿಸ್ಕೊಂಡು. ತಮ್ಮತ್ತವ್ರ ಲಿಂಬೆನ್ ಕಸಬರಿ ಕೊಡಿ ಹಿಡ್ಕೊತಾರ್ರಿ. ಕಸ್ಬರಿ ಯಾರ ಕೊಡದಿಲ್ಲ. ಇದ್ರ ನನ್ ಶಕ್ತಿ ಐತಿ, ಮತ್ ಇದ್ರ ನನ್ ಜೀವ ಐತಿ. ಈ ಕಸಬರಿಗೆ ನಿಮ್ ಜೀವ ಐತ್ರಿ? ಹಾ, ಕಸ್ಬರಿಗೆ ನನ್ ಜೀವ ಐತಿ. ಅವ್ರ ಕಸಬರಿಗೆ ಜೀವ ಐತಿ ಅನ್ನತಾರ್ಲಿ. ನಿನಗೇನ್ ಗೊತ್ತಾಗೈತಿ? ತಾಯಿ, ಲಿಂಬಿನ ಮನ್ಯಾಗ ಬಾಳ ಸಮಸ್ಯೆ ಐತ್ರಿ. ಇದ್ರ ಬಾಳ ಮಂದಿ ನೆದರ್ ಐತಿ ಮನಿ ಮ್ಯಾಗ. ಬರ್ರಿ ಒಳಗೆ ಬರ್ರಿ ಸೋಮಣ್ಣ ಬರ್ರಿ ಕೂಡ್ರಿ. ಈ ಪಲಂಗ್ ಮ್ಯಾಗ ನಾ ಕುಂಡ್ರೋದಿಲ್ಲ. ಯಾಕೆ ಸೋಮಣ್ಣ? ಈ ಪಲಂಗ್ ಮ್ಯಾಗ ಯಾರೋ ಮಕ್ಕೊಂಡಿದ್ದೈತಿ. ಇದ ನಾ ಅದ್ರ ಮ್ಯಾಗ ಕುಂಡ್ರಂಗಿಲ್ಲ. ಖುಷಿ ಆಗ್ತಂತ ಖುಷಿ ಆಗ್ತಂತ. ಕುಂಡ್ರಿ. ನೀರ್ ಹಾಕ್ರಿ ಅಡ್ಕಾಳದ್ರ ಮ್ಯಾಗ. ನೀರ್ ತಗೋರ ನೀರ. ಕುಂಡ್ರಿ. ಸ್ವಾಮಿ, ನೀವ ನಮ್ಮ ಮನಿಗ್ ಬಂದಿದ್ದ ಬಾಳ ಅಂದ್ರ ಬಾಳ ಚಲೋ ಆಗೈತ್ರಿ. ನಮ್ಮ ಮನಿ ಪರಿಸ್ಥಿತಿ ಅಂತ್ರಿ ಬಾಳ ಅಂದ್ರ ಬಾಳ ಕೆಟ್ಟೈತ್ರಿ. ನಮ್ಮ ನನ್ನ ಗಂಡಂದ. ತಾಯಿ,
ನಿಮ್ಮ ಮನೆಗೆ ಕಾಲಿಡಂತಲೇ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟೇನಿ. ಮತ್ತು ನಿಮ್ಮ ಗಂಡನ ಬಗ್ಗೆನೂ ಎಲ್ಲ ತಿಳ್ಕೊಂಡೇನಿ. ನಿಮ್ಮ ಗಂಡನ ಬಗ್ಗೆ ಹೇಳ್ಬೇಕಂತಂದ್ರ ಅವು ಲ್ಯಾಟ್ರಿ ಭಾಳ ಆಡ್ತಾನ, ಮತ್ತು ಮನ್ಯಾಗಿನ ಸಾಮಾನೆಲ್ಲ ಮಾರಿಬಿಟ್ಟಾನ. ಅದ್ರ ಸಂಬಂಧ ಇವನ್ ಚಟ ಭಾಳ ಕೆಟ್ಟ ಐತಿ ತಾಯಿ, ಅದನ್ನ ಅರ್ಥ ಮಾಡ್ಕೋಬೇಕು ಇವು. ಸ್ವಾಮಿಗಳೇ, ನಮಗ ನಿಮಗ್ ಪರಿಚಯನೇ ಇಲ್ಲ. ನನ್ನ ಬಗ್ಗೆ ನೀವು ಇಷ್ಟೆಲ್ಲ ಹೇಳಕತ್ತೀರ ಅಂದ್ರೆ ಹೆಂಗ್ರಿ ಇದೆ ಅಲ್ಲ? ಪವಾಡ, ಕಸ್ಬರ್ಗಿ ಪವಾಡ ಐತಪ್ಪ, ಇದು ಕಸ್ಬರ್ಗಿ ಪವಾಡ. ಪವಾಡ ಐತಂತ ಸ್ವಾಮೀಜಿ ಹಗರನ ಎಲ್ಲಿವ್ರ? ಅವ್ರು ದೊಡ್ಡ ಸ್ವಾಮಿ ಅಂತ ಹೇಳ್ಕ್ಯಾರ. ನಮ್ಮ ಮನಿ ಕರ್ಸೇನ್ರಿ. ಟಿವ್ಯಾಗೆಲ್ಲ ಇವ್ರದ ದ್ವಾರದ ಪ್ರಚಾರ. ಕುರಿಯಾಗುಲಿ ನನಗೂ ಗೊತ್ತಿರಕಲ್ಲ ಇವ್ರದಿಷ್ಟು ದ್ವಾರದೈತೆ ಅಂತೇಳಿ ಪ್ರಚಾರ. ನನ್ ಬಗ್ಗೆನೇ ಹೇಳ್ಬಿಟ್ರು, ನನಗೊಂದು ಪರಿಚಯನೇ ಇಲ್ಲ. ಕುರಿಯಾಗಿ ಇವ್ರಿಗೆ ಹಂಗ ಕಳ್ಸಿರ್ ಚಲ ಕೆಲಸ ಆಗಂಗಿಲ್ಲ. ಇವ್ರಿಗೆಲ್ಲ ಏನ್ ನಾವ್ ತೊಗೊಂಬಂದಿವಲ್ಲ ಎಲ್ಲ ಉಪಚಾರ ಮಾಡಿ ಕಳ್ಸೋಣ ಗಪ್ರ ಇಟ್ಟ ತೊಗೊಂಬರ್ತಾನೆ. ನಮ್ಗಳ ನಮ್ ಪೂಜೆ ಅರ್ಪಿಸ್ಕೋಬೇಕ್ರಿ. ತಮ್ಮ ನಿಲ್ಲು, ನನಗ್ ಪೂಜೆ ಮಾಡಿನ ಉಪಯೋಗಿಲ್ಲ, ಕಸ್ಬರ್ಗಿ ಪೂಜೆ ಮಾಡ. ಯಾಕಂದ್ರೆ ಇದ್ರಾಗ ಜೀವ, ಇದ್ರಾಗ ಶಕ್ತಿ ಐತ್ ನಂದೆಲ್ಲ. ಇದಕ್ಕ ಮಾಡೋಣ್ರಿ ಪೂಜಾರಿ? ಇದ ನನ್ ಜೀವ, ಇದ ನನ್ ಶಕ್ತಿ. ಇದ್ರಾಗ ಇರೋ ಪವಾಡ ಯಾತ್ರಾಗೂ ಇಲ್ಲ ಕಸ್ಬರ್ಗಿ ಆಗನ್ನೆ. ವಿಭೂತಿ ಹೆಸ್ರಿ, ವಿಭೂತಿ ಹೆಸ್ರಿ, ವಿಭೂತಿ ಅಷ್ಟೇ. ಇವತ್ತಿ ಯಾತ್ರೆ ಇದಕ್ಕ ಏನಾರ ತಪ್ಪಾಗಿದ್ರೆ ಕ್ಷಮಿಸಿ ಬಿಡ್ರಿ. ನಮ್ದೆಲ್ಲ ಏನ್ ತಪ್ಪಾಗಿಲ್ಲಪ್ಪ, ಎಲ್ಲ ಬರಬರ ಐತಿ. ಮತ್ ನಿಮಗೆ ನನ್ನಿಂದ ಏನಾಗ್ಬೇಕು ಅದನ್ನ ನೀವು ಸ್ಪಷ್ಟವಾಗಿ ಹೇಳ್ರಿ. ಸ್ವಾಮಿಗಳ, ನಿಮಗ್ ಗೊತ್ತಿಲ್ಲದ ಏನೈತ್ರಿ? ನನಗರ ಮೊದ್ಲಕ್ಕಿಂತ ಏನು ಇದ್ದಿದ್ದು ಬಿಲ್ಲದ್ ಎಲ್ಲಾ ನಾ ಮಾಡ್ಕೊಂಡ್ ತಿಂದು ಬಿಟ್ಟೇನ್ರಿ. ಈಗ ನಂದಗ ಲಾಟ್ರಿ ಒಂದು ಬಾಳ ಹುಚ್ಚೈತ್ರಿ. ನನ್ನ ಜೀವನದಾಗ ಒಂದ್ಸಲ ಲಾಟ್ರಿ ಹೊಡಿಬೇಕಂತ ಬಾಳ ಆಸೆ ಐತ್ರಿ. ಅಂತ ಅದೊಂದ್ ಏನ್ರ ಆಶೀರ್ವಾದ ಮಾಡಿಬಿಡ್ರಿ, ನನ್ನ ಜೀವನ ಪಾವನ ಆಗ್ಬಿಡತ್ ನೋಡ್ರಿ. ನೋಡ್ರಿ ಸ್ವಾಮಿಗಳ, ನೀವ ನೋಡ್ರಿ ಇಷ್ಟೆಲ್ಲಾ ಕಳ್ಕೊಂಡ್ ಕುಂತ್ರು ಮತ್ತೂ ಲ್ಯಾಟ್ರಿ ಅಂತ ನೋಡ್ರಿ. ನೀವ ಹೇಳ್ರಿ ಸ್ವಾಮಿ. ನೋಡುವ ತಾಯಿ, ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ. ಅವ್ನ್ ಲ್ಯಾಟ್ರಿ ಆಡಕತ್ತಿದ್ದು ಒಳ್ಳೆ ಉದ್ದೇಶನೇ ಐತಿ. ಅದು ಮುಂದ್ ನಿಂಗೆ ಚಲೋನ ಆಗ್ತೈತಿ. ನಾವು ನನ್ನ ದಿವ್ಯ ದೃಷ್ಟಿಯಿಂದ ಒಂದ್ ಒಳ್ಳೆ ಪೂಜೆ ಮಾಡಿ ಒಂದ್ ಒಳ್ಳೆ ದಿನ ಲ್ಯಾಟ್ರಿ ತೆಗೆದು ಹಾಕ್ತೇನೆ. ಅದನ್ನ ನೀವು ಮಾಡ್ರಿ. ನನ್ನ ಶಕ್ತಿಯಿಂದ ನಿಮ್ಗೆಲ್ಲಾ ಚಲೋನ ಆಗ್ತೈತಿ. ನೋಡ ಸಾಮ್ಗಳು ಹೇಳಿರಿ. ಈಗ ನನ್ನ ಲೈಫ್ ಒಳಗ ಲಾಟ್ರಿ ತೆಗಿಸಿವ ನಾ ಉದ್ದಾರ ಆಗ್ಲು ಅಂತ ಅವ್ರ ಹೇಳಿರಿ. ಈಗ ಅವ್ರ ಒಂದ್ ಮಂತ್ರಿ ಕ್ಯಾಸ ಪೂಜೆ ಮಾಡಿ ಕೊಡ್ತಾರ. ಒಂದ್ ಲಾಟ್ರಿ ತೆಗಿತೀನಿ ಫಸ್ಟ್ ಕ್ಲಾಸ್. ನಾವು 15 ದಿವಸ ಲಾಟ್ರಿ ಹೊಡಿತೈತಿ, ಬಂಗಾರದಾಗ ಜೀವನ ಮಾಡಿಬಿಡೋಣ ಅಂತ. ಅದನ್ನ ಅವಾಗ ಅವ್ರನ್ನ ಕರಿಷ್ಕಾರ ಮಾಡಿದ್ರೆ ಇಟ್ಟ ಸಾಮಾನ್ ಕಳ್ಕೊತಿದ್ದಿಲ್ಲ ನಾವು. ನನಗೂ ಗೊತ್ತಾಗಿಲ್ಲ. ತಮ್ಗಳ ನೀವ್ ಹೇಳ್ದಂಗ ಮಾಡ್ತೀವಿ ತೋರಿ. ಏನ್ ಪರಿಹಾರ ಹೇಳ್ರಿ ಅದಕ್ರಿ? ಏನ್ ಮಾಡ್ಬೇಕ್ರಿ? ಹೇಳ್ತೇನೆ. ಸೈ ಮುಂದ್ ಮಾಡಿ ಇತ್ತು. ಮುಂದಿನ ಮಂಗಳವಾರ ನೀ ಹೋಗಿ, ದಿವ್ಸ ಚಲೋ ಐತಿ, ಅವತ್ ಹೋಗಿ 5,000 ರೂಪಾಯಿದ ಲ್ಯಾಟ್ರಿ ತೆಗಿಬೇಕ. 5,000 ರೂಪಾಯಿ ತಗೋಬೇಕ್ರಿ? ನಿನಗ 50 ಲಕ್ಷ ರೂಪಾಯಿ ಲ್ಯಾಟ್ರಿ ಹತ್ತೈತಿ. 50 ಲಕ್ಷ ರೂಪಾಯಿ? ಆತ್ರಿ ಅಪ್ಪಗಳ ನಿಮ್ಮ ಆಶೀರ್ವಾದ ಐತ್ ನಮಗ. ನೀವು ಆಶೀರ್ವಾದ ಮಾಡಿಬಿಡ್ರಿ. ನಮ್ಗ 50 ಲಕ್ಷ ರೂಪಾಯಿ ಐತಿ ಅಂದ್ರ ನಮ್ ಜೀವನ ಪಾವನ ಆಗ್ಬಿಡತ್ ನೋಡ್ರಿ. ನಾವ್ ಅವಾಗನ ಕಳ್ಸಿದ್ರಿ ಇವ್ರನ್ನ. ನಮ್ದು ಸಾಮಾನ್ ಕಳ್ಕೊತಿರ್ಕಿಲ್ಲ ನಾವು. ನಮಗೂ ಗೊತ್ತಾಗ್ಲಿಲ್ಲ. ನೀವು ಬಂದ್ ಬಾಳ್ ಚಲೋ ಮಾಡಿದ್ರಿ ಸ್ವಾಮಿ ನಮ್ಮ ಮನೆಗೆ. ಒಂದೊಂದ್ ಸ್ವಾಮಿಗಳದು ಪವಾಡ ಲಗುನ ಗೊತ್ತಾಗೋದಿಲ್ಲ ನೋಡ್ರಿ. ನೀವ ನಂಬಾತಿರ್ಕಿಲ್ಲ ಅವ್ರನ್ನ. ನಾ ಕರ್ಸಿ ಚಲೋ ಮಾಡಿನಿಲ್ಲ ಅವ್ರನ್ನ. ಚಲೋ ಮಾಡಿದ್ರಪ್ಪ, ನೀವು ಚಲೋ ಮಾಡಿದ್ರಿ. ಅಪ್ಪಗಳ ನೀವು ನಮ್ಮ ಮನೆಗ್ ಬಂದು ಬಾಳ ದೊಡ್ಡ ಪಾವನ ಆಗ್ಯದ ನಮ್ಮ ಮನಿ. ಮುಂದಿನ ಸಲ ನಮ್ ಲಾಟ್ರಿ ಹತ್ತೆ ಅಂದ್ರೆ ನಿಮ್ ಹುಡುಕೊಂಡ್ ಬಂದ ನಮ್ಮ ಮನೆಗ್ ಮತ್ತೆ ಕರೆಸ್ತೇವ್ರಿ. ನೀವು ಬಂದಿದ್ ಬಾಳ ಚಲೋ ಆತ್ರಿ ಅಂತೆ. ಆತಪ್ಪ. ಏನ್ರಿ ಅವ್ರ ಕೊಟ್ಬಿಟ್ರ ಅವ್ರದ ಇಟ್ಟೆ ನೋಡ್ರಿ ತಗೋದ ಇದ ಡಬ್ಬಿ ಹಾಕು. ಅಪ್ಪಗಳ ಇತ್ತೋರಿ. ಬರು ನೋತಾಯಿ. ಹಾ ಬರ್ರಿ ಸ್ವಾಮಿಗಳು. ಏನ್ ಸ್ವಾಮಿಗಳ ಮಹಿಮಾ, ಏನ್ ಪವಾಡ. ಕೈಯಾಗ ಲಿಂಬೇನ್ ಹೋಗತಿ, ಕೈಯಾಗ ಲಿಂಬೇನ್ ಬರ್ತೈತಿ. ಅಯ್ಯೋ ನನ್ನ ಬಗ್ಗೆ ಹೇಳಿಬಿಟ್ರ ಅವ್ರನ್ನ ಲಾಟ್ರಿ ಆಡ್ತೇನಂತ. ಅವ್ರ ನಂಗೆ ಪರಿಚಯನೇ ಇಲ್ಲ. ಏನ್ ಶಕ್ತಿವಂತ. ನೀವು ಮೊದಲ ಕರೆಸ್ಬೇಕಾಗಿತ್ತು ಬಿಡ. ಅವ್ರ ಎಲ್ಲಾ ನಮ್ಮ ಕಳ್ಕೊಳ್ಳೋದೆಲ್ಲ ಉಳಿದು ಬಿಡ್ತಿದ್ದು. ಈಗ ಹೆಂಗಾರ ಮಾಡಿ ಅವ್ರು ಹೇಳ್ಯಾರಲ್ಲ. ಕರೆಯಂದ್ರ ಬಾಳ ದಿವಸದಿಂದ ಅನ್ಕೊಂಡಿನ್ರಿ ನಾವ್ ಕರೆಸ್ಬೇಕ್ ಮನಿಗೆ ಅಂತ ಹೇಳ್ಯಾರ. ನಾನು ನಂಬಿರ್ಕಿಲ್ ಬಿಡ ನಿನ್ನ. ನೋಡ್ ನೀವ್ ಸುಳ್ಳು ಹಾತಿದ್ರಿ. ಏನಿಲ್ಲ, ಈಗ ಲಾಟ್ರಿ ತೆಗ್ದಿವಲ್ಲ 50 ಲಕ್ಷ ರೂಪಾಯಿ ಬಂತಂತ ತಿಳ್ಕೊನಿ.
ನಾವು ನಮ್ಮ ಜೀವನ ಚೇಂಜ್ ಆಗಿಬಿಡ್ತೈತವ. ಏನಾರ ನಂಗೆ ಅಟ್ಟಾದ್ರೂ ಸಾಕಾಗೈತಿ. ಇನ್ನೊಂದ್ಸಲ ಲಾಟ್ರಿ ಹೊಡಿತೇನೆ ತಿಳ್ಕೊ, ಅವ್ರ ಕಳ್ಸುನು. ಮತ್ತೆ ಇನ್ನೊಂದ್ ನನ್ಗೆ ಗೊತ್ತಾಗ್ಲಿಲ್ಲ, ಆ ಡೆಬ್ಬೆಗ್ ಏನದ ಕೋಡ ಅಂದಲ್ಲ, ಏನದ ಅದ ಅವ್ರಿಗೆ ನಂಗ ಮಾತಾಗಿತ್ರಿ, ಅವ್ರಿಗೆ ದೇಣಿಗೆ ಕೊಡ್ಬೇಕಾಕೈತಿ. ಹಂಗ ಇರಂಗಿಲ್ಲದ, ಹಂಗ ಬಂದಿಲ್ಲ ಅದ. ಹಂಗ ಇಲ್ಲ, ಅವ್ರಿಗೆ ಕೊಡ್ಬೇಕಾಕೈತಿ. ಅದಕ್ಕ ನಾನ ಅಲ್ಲಿ ನಮ್ಮ ಗೆಳತಿ ಸಂಗೀತ ಅಂತದಾಳ, ಆಗಿ ಗಡ್ಸೆ ಒಂದ್ 10,000 ರೂಪಾಯಿ ಇಸ್ಕೊಂಡಿನಿ. 10,000 ರೂಪಾಯಿ ಇಸ್ಕೊಂಡ್ ಕರ 10,000 ರೂಪಾಯಿ ಕೊಟ್ಟೆ ಅವ್ರಿಗೀಗ. ಅದ್ 10,000 ರೂಪಾಯಿ ಯಾಕೆ ನೋತಿ ನೋಡತ್ತೀರಿ? ನಮ್ಗೆ 50 ಲಕ್ಷ ಸಿಗಾತೈತಲ್ಲ, ಅದ್ರಾಗಿನ ಒಂದ್ 10,000 ರೂಪಾಯಿ ಅವ್ರು ಕೊಟ್ಟೇವ್ ತಿಳ್ಕೊಂಡ್ಬಿಡ್ರಲ್ಲ. ಇವತ್ತು ಬಿಡಿ 10,000 ರೂಪಾಯಿ ಹೋದ್ರೆ ಇವತ್ತು ನನಗೆ 55,000 ರೂಪಾಯಿ ಲಾಟ್ರಿ ಹೊಡಿತಂದ್ರ 50 ಲಕ್ಷ ರೂಪಾಯಿ ಬರ್ತಾವು. ಆಕೆ ಬಂದು ಕೂಡ ನಾವು ಎಲ್ಲ ಸಾಲ ಕೊಟ್ಬಿಡೋಣ. ಯಾರ್ಯಾರ ಸಾಲ ಐತೆ ಎಲ್ಲಾರ್ದು ಕೊಟ್ಟು ನೋಡ್ರಿ, ಅದ್ ಈಗ ಏನ್ ಬಾಕಿ ಏನ್ ಉದತ್ತಂಬಲ್ಲಿ ಒಂದ್ ಗಾಡಿ ಐತದ, ಕೈತದ ಗಾಡಿ, ಹಣ್ಣಿನ ಗಾಡಿ ಐತಲ್ಲ, ಆ ಹಣ್ಣಿನ ಗಾಡಿ ಮಾರಿ ಒಂದ್ ಲಾಟ್ರಿ ತಗೊಂಡ್ಕ್ಯಾರ ತೆಗಿರಿ. ಈಗ ಅದಕ್ಕಿಂತ ಮುಂಚೆ ಎಲ್ಲರೂ ಸಾಲ ತೆಗದ್ಕ್ಯಾರ ಎಟ್ ಬಂದ್ರೆ ನಮ್ಗೆ ಏನ್ ಇದಂಗ್ ಇರಾಕ್ ಆಗೋತಿಲ್ಲ. ಮನ್ಯಾಗ ಸಾಮಾನುಗಳು ಅಂತ ಏನೇನು ಇಲ್ಲ, ಇತ್ತು ಎಲ್ಲ ಸಾಮಾನುಗಳು ಒಂದ್ ಬಿಡದಂಗ ಏನೇನ್ ಕಳ್ಕೊಂಡಿಲ್ಲ ನಾವ, ಎಲ್ಲಾ ತರು. ಆಮೇಲೆ ಅದ್ 50 ಲಕ್ಷ ರೂಪಾಯಿ ಬಂತಂದ್ರ ರೊಕ್ಕ ಕೊಟ್ಟು ಮುಟ್ಟಿಸ್ಬಿಡು. ಆತ ಎಲ್ಲ ಸಾಮಗಳ ಅಪ್ಪ.